ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹೆಸರು ಅರುಣ ಅಂತ ಹೇಳೋದು. ನಾನು ಮೊದಲು ಒಂದು 5-6 ವಾರ ಬಂದು ಬಿಟ್ಕೊಟ್ಟಿದ್ದ. ಆಮೇಲೆ ನನಗೆ ಯಾಕೋ ಜೀವ ಇಲ್ಲಿಗೆ ಬರ್ಬೇಕಂತೂ ಬಂದಿನ ಮೇಲೆ ಹಿಂಗೆ ಪ್ರೇಯರ್ ಕಣ್ಣೀರಿಲಿಂದ ಪ್ರೇಯರ್ ಮಾಡ್ತಾರ. ಸರ್ ಬಂದು ನಂಗೆ ಮುಟ್ಟು ಹೇಳ್ಯಾರ, ನವೆಂಬರ್ ತಿಂಗಳು ನಿಮ್ಮ ಮನೆ ಕಟ್ಟ ಕಡಿಂದು ನೀನು ಅಳ್ಳತ್ತಿದ್ದಮ್ಮ, ನಿಮ್ಮ ಮನೆ ಆಯ್ತದ ಅಂತ ಹೇಳಿರಿ. ಮತ್ತು ಮನೆ ಸಕ್ಸಸ್ ಆಗ್ಯದ ಸರ್. ಕಟ್ಲತ್ತಿದ್ದೋ ಪಿಲ್ಲರ್ ಹಾಕಿ. ಮತ್ತು ಇನ್ನೊಬ್ರು ಇಲ್ಲೇ ಒಬ್ಬರು ಸಾಕ್ಷಿ ಕೊಟ್ಟಿದ್ರು, ಮಕ್ಕಳು ಇಲ್ದವ್ರಿಗೆ ಹೊಟ್ಟೆ ಮೇಲೆ ಕೈ ಇಟ್ಕೋರಿ, ಇಲ್ದಂಥವ್ರಿಗೆ ನೆನೆಸ್ಕೊರಿ ಅಂತ ಹೇಳಿರಿ. ನಾನು ನೆನೆಸ್ಕೊಂಡೆ ನಮ್ಮ ನಾದಿನಿ ಕಡೆ. ಇವತ್ತು ಬಂದು 3-4 ವಾರದಾಯ್ತು, 1 ತಿಂಗಳವರೆ ಆಯಿತು. ಆಕಿನ ಕಡೆಯಿಂದ ಪ್ರೇಯರ್ ಮಾಡಿದ್ರೆ ಆಯ್ತಮ್ಮ, ನಿಮಗೆ ಇವತ್ತು ಗರ್ಭಫಲ ಯಾರ್ಯಾರಿಗದ ಯಾರು ಇಟ್ಕೊಂಡ್ರೆ ಅವ್ರಿಗೆ ಎಲ್ಲರಿಗೆ ನಾನು ಇವತ್ತು ಪ್ರಪೇಸಿ ಮಾಡ್ರ ಅಂತ ಹೇಳಿರಿ. ನಾ ಹೋಗಿ ನಮ್ಮ ನಾದಿನಿಯರಿಗೆ ಹೇಳ್ದ, ಪ್ರೀತಿ ಅಂತ ಹೇಳ್ದ ಹೆಸರು. ಪ್ರೀತಕ ಹಿಂಗೆ ಪ್ರೇಯರ್ ಮೀಟಿಂಗ್ದಾಗ ಹಿಂಗೆ ಮಕ್ಕಳು ಇಲ್ದವ್ರಿಗೆಲ್ಲ ಮಕ್ಕಳು ಇದಾಗ್ಲತ್ತಾರ, ನಂಬಿಕೆಲಿಂದ ಬರ್ಬೇಕು ಪ್ರೀತಕ ಅಂದ್ರೆ ಆಯಿತು ನಾ ಬರ್ತೆ. ಸ್ಟೇಡಿಯಮ್ದಾಗ 3 ದಿನ ಕೂಟದ ಬರಬೇಕು, ಮತ್ತು 500 ಮಂದಿಗೆ ಮಕ್ಕಳು ಫಲ ಕೊಡ್ತಾರಂತ ನೀವು ಹೇಳಿದಿರಿ ಸರ್. ನಾನು ಹಾಗೆ ಹೇಳಿದೆ. ಯಾಕೆ ಎಲ್ಲ ಕಡೆ ಹಾಸ್ಪಿಟಲ್ಗೆ ತೋರಿಸ್ಕೊಳತ್ತಾಳ, ಮಗ ಆಗಿದ್ದಿಲ್ಲ. ಆಯ್ತು, ನಂದು ಒಂದೇ ಮಾತಿಗೆ ಬಂದಾಳ. ಆವತ್ತಿನ ದಿನ ನೀವು ಪ್ರಪೇಸಿ ಮಾಡಿರಿ ಪ್ರೀತಿ ಅಂತೇಳಿ ಸ್ಟೇಜ್ ಮೇಲೆ ಕರೆದಿರಿ ಸರ್. ಅದು ಏನಾಗಿದೆ, ಇನ್ನು 15 ದಿನ 2 ತಿಂಗಳು ಇತ್ತು. ಅದು ನಿಮ್ಮ ಪ್ರೇರಣೆದ ನಿಂತದ, ನೀನು ಪ್ರೆಗ್ನೆನ್ಸಿ ಇದು ಬಂದದ ಸರ್. ಅದ್ರ ಕಡೆ ಸಾಕ್ಷಿ ಹೇಳ್ಬೇಕಂತ ಬಂದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವಾಗ ಯಾವತ್ತು ಭೀ ಗಂಡ ಅಂತ ಬರೋದಾಗ ಮಗಳು ಚೆನ್ನಾಗಿ ಬೆಳಿಬೇಕಂತೇಳಿ.